ಸುಸೈಡ್ ಬಾಂಬರ್ ಉಮರ್ ಅವರ ಅಪ್ಪ ಅಮ್ಮನನ್ನ ಅರೆಸ್ಟ್ ಮಾಡಲಾಗಿದೆ. ತಂದೆ ತಾಯಿ ಹಾಗೂ ಇಬ್ಬರು ಸಹೋದರರನ್ನ ಬಂಧಿಸಿ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ನಿನ್ನೆ ದೆಹಲಿಯ ಕೆಂಪುಕೋಟೆಯ ಕೂಗಳತೆ ಸಮೀಪ ನಡೆದಂತಹ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಸೈಡ್ ಬಾಂಬರ್ ಉಮರ್ ಅಪ್ಪ ಅಮ್ಮನನ್ನ ಅರೆಸ್ಟ್ ಮಾಡಲಾಗಿದೆ. ಸುಸೈಡ್ ಬಾಂಬರ್ ಉಮರ್ ಅವರ ತಂದೆ ತಾಯಿ ಇಬ್ಬರು ಸಹೋದರರನ್ನ ಬಂಧಿಸಿ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ಪುಲ್ವಾಮಾದ ಮನೆಯಿಂದಲೇ ಉಮರ್ ಪೋಷಕರನ್ನ ಅರೆಸ್ಟ್ ಮಾಡಲಾಗಿದೆ. ಉಮರ್ ತಂದೆ ಡಿಎನ್ಎ ಕಲೆಕ್ಟ್ ಮಾಡಿದ್ದಾರೆ ಪೊಲೀಸರು. ಕೆಂಪುಕೋಟೆ ಸ್ಫೋಟದ ಸ್ಥಳದಲ್ಲಿ ಸಿಕ್ಕಿರುವಂತಹ ಕೈ ಏನಿದೆ, ಆ ಕೈನ ಭಾಗ ಉಮರ್ದು ಅನ್ನುವಂತ ಶಂಕೆ ಇದೆ. ಹಾಗಾಗಿ ಡಿಎನ್ಎ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ಫೊರೆನ್ಸಿಕ್ ಲ್ಯಾಬ್ಗೆ ಅದನ್ನ ರವಾನೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ನಿನ್ನೆ ನಡೆದಂತಹ ಬ್ಲಾಸ್ಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳನ್ನ ಬೆಳಗ್ಲಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ. ಆರಂಭದಲ್ಲಿ ಕಾರಿನ ಮೂಲ ಮಾಲೀಕರು ಯಾರು, ಆ ಕಾರು ಯಾವ ಜಾಗಕ್ಕೆ ಸೇರಿದ್ದು, ಅದರಲ್ಲಿ ಇದ್ದಿದ್ದು ಯಾರು, ಒಂದೊಂದೇ ಸತ್ಯಗಳು ಹೊರಗಡೆ ಬರ್ತಾ ಇದೆ. ಅದರ ಜೊತೆಗೆ ಈ ಶಂಕಿತ ಉಗ್ರ ಏನಿದ್ದಾನೆ ಡಾಕ್ಟರ್ ಉಮರ್, ಆತನ ತಂದೆ ತಾಯಿಯನ್ನ ಈಗ ಅರೆಸ್ಟ್ ಮಾಡಿ ಪೊಲೀಸರು ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಅದೊಂದು ಕಡೆ ಉಮರ್ ಅವರ ಅತ್ತಿಗೆ ಹೇಳ್ತಾ ಇದ್ರಲ್ಲ, 2 ತಿಂಗಳಿಂದ ಆತ ಮನೆಗೆ ಬರ್ತಾ ಇರಲಿಲ್ಲ, ಆಮೇಲೆ ಆತನ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ನಮಗೆ ಗೊತ್ತಿಲ್ಲ, ಆತ ಬಟ್ ದೆಹಲಿಯಲ್ಲಿದ್ದ ಅನ್ನುವಂಥ ವಿಚಾರ ಮಾತ್ರ ನಮಗೆ ಗೊತ್ತಿದೆ ಅಷ್ಟೇ ಅಂತೇಳಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ರು. ಮತ್ತೊಂದು ಕಡೆ ಈಗ ಆತ ಸುಸೈಡ್ ಬಾಂಬರ್ ಆಗಿದ್ದ ಅನ್ನುವಂಥ ವಿಚಾರಗಳು ಕೂಡ ಹೊರಗಡೆ ಬರ್ತಾ ಇದೆ. ಪುಲ್ವಾಮಾದ ಬಳಿ ಇರುವಂಥ ಅವರ ನಿವಾಸ ಏನಿದೆ, ಅಲ್ಲಿಂದಲೇ ಉಮರ್ ಅವರ ತಂದೆ ತಾಯಿಯನ್ನ ಅರೆಸ್ಟ್ ಮಾಡಲಾಗಿದೆ. ಅವರ ತಂದೆಯ ಡಿಎನ್ಎ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಲಾಗಿದೆ. ಆ ಕೆಂಪುಕೋಟೆ ಸ್ಫೋಟದ ಸ್ಥಳದಲ್ಲಿ ಸಿಕ್ಕಿರುವಂತಹ ಕೈ ಏನಿದೆ, ಕೈ ಭಾಗ ಛಿದ್ರಗೊಂಡಿತ್ತು ದೇಹಗಳು. ಅಷ್ಟು ಭೀಕರ ಸ್ಫೋಟ ಸಂಭವಿಸಿತ್ತು, ಭಯಾನಕ ದೃಶ್ಯ ಅದು. ಆ ಸ್ಫೋಟದಲ್ಲಿ ಸಿಕ್ಕಿರುವಂತಹ ಬಾಡಿಯ ಪಾರ್ಟ್ಸ್ಗಳೇನಿದೆ ಅದು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ಅದರಲ್ಲಿ ಒಂದು ಕೈ ಸಿಕ್ಕಿದೆಯಲ್ಲ, ಅದು ಉಮರ್ದು ಅನ್ನುವಂಥ ಶಂಕೆ ಇದೆ. ಅದರ ಸ್ಯಾಂಪಲ್ಲು ಮತ್ತು ಇವರ ಸ್ಯಾಂಪಲ್ಲು, ಉಮರ್ ಅವರ ತಂದೆಯ ಡಿಎನ್ಎ ಸ್ಯಾಂಪಲ್ ಏನು ಕಲೆಕ್ಟ್ ಮಾಡಿದ್ದಾರೆ ಅದನ್ನು FSLಗೆ ರವಾನೆ ಮಾಡಲಾಗಿದೆ. ಅದರಲ್ಲಿ ರಿಪೋರ್ಟ್ ಬಂದ ಬಳಿಕ ಒಂದು ವೇಳೆ ಅದು ಆತನೇ ಅಂತ ಗೊತ್ತಾದರೆ ಅಲ್ಲಿಗೆ ಆ ಕಾರ್ನಲ್ಲಿ ಇದ್ದಂತಹ ಸುಸೈಡ್ ಬಾಂಬರ್ ಏನಿದ್ದಾನೆ ಉಮರ್, ಆತನೇ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ. ಅದರ ಜೊತೆಗೆ ಈ ಒಂದು ಬ್ಲಾಸ್ಟಿಗೆ ಇನ್ನೂ ಒಂದಷ್ಟು ಜನ ಈತನಿಗೆ ಹೆಲ್ಪ್ ಮಾಡಿರೋದು ಕೂಡ ಒಂದೊಂದೇ ವಿಚಾರಗಳು ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಡಾಕ್ಟರ್ ಉಮರ್ ಒಂದು ಕಡೆ, ಅದರ ಜೊತೆಗೆ ಡಾಕ್ಟರ್ ಶಾಹೀನು, ಡಾಕ್ಟರ್ ಪರ್ವೇಜು, ಹೀಗೆ ಒಂದು ದೊಡ್ಡ ಟೀಮೇ ಇದ್ದಂತೆ ಕಂಡು ಬರ್ತಾ ಇದೆ. ಅದೊಂದು ಕಡೆ ಆ ಡಾಕ್ಟರ್ ಶಾಹೀನ್ ಏನಿದ್ದಾಳೆ, ಆಕೆ ಕೂಡ ಈ ಜೈಷ್ ಮಹಿಳಾ ವಿಭಾಗವನ್ನು ಸ್ಥಾಪಿಸುವಂಥ ತಯಾರಿಯಲ್ಲಿ ಇದ್ಲು ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ದೆಹಲಿ ಸಮೀಪದ ಫರೀದಾಬಾದ್ನಲ್ಲಿ ಏನು ನಡೆದಂತಹ ಒಂದು ಸ್ಫೋಟ ಸಾಗಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆಯನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಆಕೆ ಕೆಲಸ ಮಾಡ್ತಾ ಇದ್ದಂಥ ಜಾಗ ಏನಿದೆ, ಅದೇ ಜಾಗದಲ್ಲಿ ಈ ಥರ ಸ್ಫೋಟಕಗಳನ್ನು ತಯಾರಿಸ್ತಾ ಇದ್ರು.